ಪಬ್ಲಿಕ್ ನ್ಯೂಸ್ನೆಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟರೆ. ಇವತ್ತು ನಮ್ಮ ಜೊತೆ ಭವಿಷ್ ಅಲಿಯಾಸ್ ಶ್ರೀ ಗಂಧದ ಗುಡಿಯ ಸತ್ಯ ಹರಿಶ್ಚಂದ್ರ ಇದ್ದಾರೆ. ಒಂದ್ರ ಜೊತೆ ಮಾತಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಹೆಂಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ಮೊದಲಿಗೆ ಸತ್ಯ ಹರಿಶ್ಚಂದ್ರ ಅನ್ನುವಂಥ ಒಂದು ಹೆಸರಿನ ಜೊತೆಗೆ ಗಂಧದ ಗುಡಿಯಲ್ಲಿ ಬರ್ತಾ ಇದ್ದೀರಾ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಇದ್ರೆ ಏನು ಹೇಳ್ತೀರಾ? ಅಂದರೆ ನನ್ನ ಪಾತ್ರ ಸತ್ಯ ಹರಿಶ್ಚಂದ್ರ. ಅದರಲ್ಲಿ 1% ಕೂಡ ಸತ್ಯ ಇರಲ್ಲ, ಕಂಪ್ಲೀಟ್ 100% ಒಂಥರ ಸುಳ್ಳೆ. ಅಂದರೆ ಹೆಂಗೆ ಅಂದರೆ ಪಾತ್ರ ಮಜಾ ಮಾಡುತ್ತೆ. ಅಂದರೆ ಏನೂ ಆಗಲ್ಲ, ಅದು ನಡೆಯಲ್ಲ ಇದು ನಡೆಯಲ್ಲ ಆ ಥರ ಕ್ಯಾರೆಕ್ಟರ್ ಅಲ್ಲ. ಏನೋ ಒಂದು ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಗಾದೆನೇ ಇದೆ, ಹುಟ್ಟಿಸಿದ ದೇವರು ಹುಲ್ ಮೇಯಿಸಲ್ಲ ಅಂತಲ್ಲ. ಸೊ ಹಾಗೆ ಏನೋ ಒಂದು ತಿನ್ನಿಸ್ತಾನೆ, ಹುಲ್ಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಪಿಜ್ಜಾ ಬರ್ಗರ್ ಏನೋ ಒಂದು ತಿನ್ನಿಸ್ತಾನೆ, ಹಾಗೆ ಒಂದು ನಂಬಿಕೆ. ಸೊ ಆ ಥರದ್ದೊಂದು ಪಾತ್ರ, ಜರ್ನಿ ಮಜಾ ಇದೆ. ಆ್ಯಂಡ್ ಆಮೇಲೆ ಕ್ಯಾಬ್ ಡ್ರೈವರ್ ಪಾತ್ರ. ಸೊ ಅಂದರೆ ಅದೇ ಹೇಳಕ್ಕೆ ಬಂದೆ. ಇಲ್ಲ ಅಂದರೆ ಪಾತ್ರ ಮಜಾ ಮಾಡ್ತಾ ಇರುತ್ತಲ್ಲ. ಸೊ ಹಾಗಾಗಿ ಆಮೇಲೆ ನಮ್ಮ ಮೈನ್ ಒಂದು ಅಜೆಂಡಾ ಏನು ಅಂದರೆ ನಮ್ಮ ಮನೆಗೆ ಒಂದು ಹುಡುಗಿ ಬರಬೇಕು. ಸೊ ಎಲ್ಲ ಬಾಯ್ಸ್ ಹಾಸ್ಟೆಲ್ ಇರೋ ಹುಡುಗರು ಎಲ್ಲ ಇದ್ದಾರೆ. ಸೊ ಅವ್ರನ್ನೆಲ್ಲ ಸರಿ ಮಾಡೋಕ್ಕೆ ಒಂದು ಹುಡುಗಿ ಬರಬೇಕು ಅನ್ನೋದು ನಮ್ಮ ಥಾಟು. ಅದು ಅಣ್ಣನಿಗೆ ಹೆಣ್ಣು ನೋಡಬೇಕು ಅನ್ನೋದು ಫಸ್ಟ್ ಥಾಟ್ ಇರುತ್ತೆ. ಸೊ ಅಣ್ಣಂಗೆ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ನಾನೇ ಇರ್ತೀನಲ್ಲ. ಸೊ ಆ ಥರದ್ದೊಂದು. ಸೊ ಹಾಗಾಗಿ ಪಾತ್ರ ಮಜಾ ಇದೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಸತ್ಯ ಹರಿಶ್ಚಂದ್ರ ಆ ಹೆಸರಿಗೆ ತದ್ವಿರುದ್ಧವಾಗಿದೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು. ಅದೇ ನೀವು ಹೇಳಿದ್ರಿ ಅಣ್ಣನಿಗೆ ಹುಡುಗಿ ಹುಡುಗಬೇಕು, ನಮ್ಮ ಹಾಸ್ಟೆಲ್ಗೆ ಒಬ್ಬರು ಹುಡುಗಿ ಬರ್ಬೇಕು ಅನ್ನುವಂಥದ್ದು ನಿಮ್ಮ ಥಾಟ್ ಇತ್ತು. ಸೊ ಅಣ್ಣನಿಗೆ ಸಿಕ್ಕಿಲ್ಲ ಅಂಥೇಳಿ ನೀವೆಲ್ಲಿ ಪಟಾಯಿಸ್ಕೊಂಡ್ರಿ ಹುಡುಗಿನ ಅಂತ ಹೇಳಿ, ಅದು ಕೂಡ ಚಂದನ ಅಂಥೇಳಿ ಹೆಸರಿದೆ. ಎಲ್ಲಿ ಸಿಕ್ಕಿದ್ರು ಈ ಹುಡುಗಿ ಏನು ಅಂತ ಸೀರಿಯಲ್ ನೋಡಿ ಅಂತ ಮಾತ್ರ ಅನ್ಬೇಡಿ, ಓಕೆ? ಇಲ್ಲ, ಸೀರಿಯಲ್ ನೋಡಬೇಡಿ. ಹಾಗಲ್ಲ. ಅಂದರೆ ಸೊ ನಾನಿಲ್ಲಿ ಇದು ಮಾಡಿದೆ ಅನ್ನೋದಕ್ಕಿಂತ ಪಾತ್ರ ಡಿಮ್ಯಾಂಡ್ ಮಾಡ್ತಿದೆ ಅಲ್ಲಿ. ಸೊ ಆ ಪಾತ್ರ ಮಜಾ ಮಾಡ್ತಿದೆ. ಅದೇ ಹೇಳಿದ್ದು, ಅಣ್ಣನಿಗೆ ಆಗಿಲ್ಲ, ನನಗೆ ನಾನು ನೆಕ್ಸ್ಟ್ ನಾನೇ ಅಲ್ವಾ. ಇಲ್ಲ ಅವ್ರ ಹಾಸ್ಟೆಲಲ್ಲಿ ಸಿಕ್ಕಿಲ್ಲ, ಅವ್ರ ಮನೇಲೇ ಇದ್ದರು. ಅವ್ರ ಮನೆಗೆ ನಾನು ಹೆಂಗೆ ಹೋಗ್ತೀನಿ, ಯಾಕೆ ಹೋಗ್ತೀನಿ, ಅಲ್ಲಿಂದ ಅವ್ರನ್ನ ಹೆಂಗೆ ಎದಾಕೊಂಡು ಬರ್ತೀನಿ, ಇಲ್ಲ ಅವ್ರು ಇಲ್ಲಿ ಬಂದು ಏನು ಮಾಡ್ತಾರೆ, ಅದೆಲ್ಲ ಒಂದಷ್ಟು ಎಪಿಸೋಡ್ ಇದೆ. ಬಟ್ ಚೆನ್ನಾಗಿದೆ. ಈಗ ಹಾಸ್ಟೆಲ್ ಹುಡುಗರು ಅಂತ ಹೇಳಿ ಬಂದಾಗ 5 ಜನ ಇರುವಂತಹ ಮನೇಲಿ ಒಂದು ಹುಡುಗಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೇ ಒಂದು ಮನೆಯಲ್ಲಿ ಒಂದು ಹಬ್ಬದ ಊಟ ಥರ ಅಂತ ಹೇಳ್ಬೋದು. ನಿಮ್ಮ ಮನೆಗೆ ನೀವೇ ಕರ್ಕೊಂಡು ಬರ್ತೀರಾ ಹುಡುಗಿನ, ಯಾವ ರೀತಿ ಇರುತ್ತೆ ಅವ್ರದ್ದೆಲ್ಲ ಫೀಲ್, ಯಾವ ರೀತಿ ಇರುತ್ತೆ ಅನ್ನೋದು? ಇಲ್ಲಿ ಅಷ್ಟು ಹುಡುಗರು ಇರೋ ಮನೆಗೆ ಒಂದು ಹುಡುಗಿ ಹೆಣ್ಣು ಮದುವೆ ಆಗಿ ಬಂದಾಗ ಸೊ ಎಲ್ಲರ ತಲೆಯಲ್ಲಿ ಏನಿರುತ್ತೆ ಥಾಟು, ಫುಲ್ ಎಲ್ಲ ಕೆಲಸ ಇವಳೇ ಮಾಡಬೇಕು, ಎಲ್ಲರೂ ಇವ್ರಿಗೆ ಫುಲ್ ಹಿಂಸೆ ಕೊಡ್ತಾರೆ, ಈ ಥರದ್ದೊಂದು ಥಾಟ್ ಆಬ್ವಿಯಸ್ಲಿ ಬರುತ್ತೆ. ಸೊ ಇಲ್ಲಿ ಹಂಗಾಗಲ್ಲ, ನಿಜವಾಗ್ಲೂ ಹಂಗಾಗಲ್ಲ. ಇಲ್ಲಿ ಮೇಯ್ನ್ ಅಜೆಂಡಾನೇ ಈ ಮನೇನ ಸರಿ ಮಾಡೋದು. ಎಲ್ಲಿ ಅಂದರೆ ರಿಯಲ್ಲಾಗ ಯಾವುದ್ರಲ್ಲಿ? ಸೀರಿಯಲ್ ಅಲ್ಲ. ಇಲ್ಲ ಸೀರಿಯಲಲ್ಲಿ ಏನು ಬರಲ್ಲ ಅನ್ನಂಗಿಲ್ಲ, ಎಲ್ಲ ಮಾಡ್ಬೋದು. ಸೊ ಹಾಗಾಗಿ ಈ ಅಜೆಂಡಾನೇ ಅದು. ಇಲ್ಲಿ ಒಂದು ಹೆಣ್ಣು ಬರಬೇಕು, ಮನೆ ಸರಿ ಮಾಡಬೇಕು. ಅದು ಹೆಂಗೆ ಮಾಡ್ತಾರೆ ಅನ್ನೋದೇ ಇಲ್ಲಿ ನಾನು ಕರ್ಕೊಂಡು ಬಂದೆ. ಇಲ್ಲ ಅಣ್ಣನ ಮದುವೆ ಆಯಿತು. ಇಲ್ಲಿ 4 ಜನದ ಹೆಂಗೆ ಅಂದರೆ, ಫಾರ್ ಎಕ್ಸಾಂಪಲ್ ಅದು ಹೆಂಗೆ ಅಂದರೆ, ಒಂದು ಹೇಳಬಾರ್ದು ಹೇಳೋದು ಗೊತ್ತಿಲ್ಲ, ನಮ್ಮ ಕಂಟಿ ಕ್ಯಾರೆಕ್ಟರ್ ಇದೆಯಲ್ಲ, ಆ ಕ್ಯಾರೆಕ್ಟ್ರಿಗೆ ಅವ್ನ ಗರ್ಲ್ ಫ್ರೆಂಡ್ ಒಂದು ಹುಡುಗಿ ಇರ್ತಾಳೆ, ಆಯಿತಾ? ಚಲನಚಿತ್ರ ಆಯಿತಾ? ಒಂದು ಗರ್ಲ್ ಫ್ರೆಂಡ್ ಇರ್ತಾಳೆ, ಅವ್ನು ಲವ್ ಮಾಡ್ತಾ ಇರ್ತಾನೆ. ಒಂದಿನ ಅವ್ನು ಕೇಳ್ತಾನೆ, ನಾನಂದರೆ ಸಿಕ್ಕಾಪಟ್ಟೆ ಇಷ್ಟ, ಹ್ಞೂ ಅಂತಾಳೆ. ಏನು ಬೇಕಾದರೂ ಮಾಡ್ತೀಯಾ? ಹ್ಞೂ ಅಂತಾಳೆ. ಹಂಗಂದ್ರೆ ನಾನು ಏನು ಹೇಳಿದ್ರು ಮಾಡ್ತೀಯಾ? ಹ್ಞೂ ಸರಿ, ನಮ್ಮ ಅಣ್ಣನ ಮದುವೆ ಆಗ್ಬಿಡು ಅಂದರೆ, ಇಲ್ಲಿ ನಮ್ಮ ತಲೆಯಲ್ಲಿರೋದು ನಮ್ಮ ಅಣ್ಣನ ಮದುವೆ ಅಣ್ಣನ ಮದುವೆ ಮಾಡಬೇಕು. ಸೊ ಹಂಗಿರುತ್ತೆ ಥಾಟು. ಬಟ್ ನಾನು ಹಂಗೆ ಅಷ್ಟು ಒಳ್ಳೆಯವನಲ್ಲ ನಾನು. ಅಣ್ಣ ನೀನು ಆದರೆ ಆಗೋಣ, ಆಗಿಲ್ಲ ಅಂದ್ರೆ ನನ್ನ ಕೈಯಲ್ಲಿ ನಾನು ಆಗ್ತೀನಿ ಅನ್ನೋ ಥರ ಕ್ಯಾರೆಕ್ಟ್ರು. ಸೊ ಒಟ್ಟಿನಲ್ಲಿ ಏನೇ ಆದರೂ ಒಂದು ಹೆಣ್ಮಗು ಬರಬೇಕು ಅನ್ನೋದು ಒಂದು ತಲೆಯಲ್ಲಿ. ಯಾಕಂದರೆ ಅಷ್ಟು ಕೆಲಸಗಳಿರುತ್ತೆ, ಅದನ್ನೆಲ್ಲ ಅವರು ಅಂದರೆ ಮನೆ ಕೆಲಸ ಅಂತಲ್ಲ, ಸರಿ ಮಾಡೋ ಕೆಲಸಗಳು. ಸೊ ಅದು ನಮ್ಮ ತಲೆಯಲ್ಲಿದೆ. ನಾವು ಭವಿಷ್ಯವರನ್ನು ವಿಶ್ವವಾಗಿ ಲವರ್ ಬಾಯ್ ಆಗಿ ನೋಡಿರೋದಿದೆ. ಇವಾಗ ಸತ್ಯ ಹರಿಶ್ಚಂದ್ರ ಅದಕ್ಕೆ ತದ್ವಿರುದ್ಧವಾಗಿರುವಂಥ ಕ್ಯಾರೆಕ್ಟರ್. ಈಗ ಅಣ್ಣ ತಮ್ಮ ಅಂತ ಹೇಳಿ ಬಂದಾಗ ಈ ಅಣ್ಣ ನನಗೆ ಫೇವ್ರೇಟ್, ಅವ್ರು ಈ ತಮ್ಮ ಫೇವ್ರೇಟು ಅಂತ ಹೇಳಿ ಇರುತ್ತೆ. ನಿಮಗೆ 4 ಜನರಲ್ಲಿ ಯಾರು ಫೇವ್ರೇಟು ಅಂತ? 4 ಜನ ಅಷ್ಟೇ ಕಿತ್ತಾಡ್ತೀವಿ. 4 ಅಷ್ಟೇ ಜನ ಅಷ್ಟೇ ಒಂದಾಗಿರ್ತೀವಿ. ಆ ಥರ ಫೇವ್ರೇಟ್ ಅವರು ಇವರು ಆ ಥರದ್ದೆಲ್ಲ ಏನೂ ಇಲ್ಲ. 4 ಜನ ಅಣ್ಣ ತಮ್ಮದಿರೆ. ಎಲ್ರ ಜೊತೆನೂ ಕಿತ್ತಾಡ್ತೀವಿ, ಎಲ್ರ ಜೊತೆನೂ ಒಗ್ಗಟ್ಟಾಗಿರ್ತೀವಿ. ಸೊ
ಯಾರು, ತಮ್ಮನ ಅಣ್ಣ? ನಾನೇ ನನಗೆ ನಾನೇ ಫೇವ್ರೇಟ್. ನೀವು ಅವಾಗಲೇ ಹೇಳಿದ್ರಿ ತುಂಬಾ ಚೆನ್ನಾಗಿ ನಿಮ್ಮ ಕ್ಯಾರೆಕ್ಟರ್ನ ಇಲ್ಲಿ ಪೋರ್ಟ್ರೇ ಮಾಡಿದ್ರಿ, ಇವನ್ ಲವರ್ ಬಾಯ್ ಆಗಿ. ಆ್ಯಸ್ ಎ ಭವಿಷ್ ವಿಷಯಕ್ಕೆ ಬಂದರೆ ನಾವು ವಿಶ್ವವಾಗಿ ನೋಡಿರೋದಿದೆ. ಯಾಕೆ ಬಿಟ್ರಿ? ಎಲ್ಲರ ತಲೆಯಲ್ಲಿ ಓಡ್ತಾ ಇದ್ರೆ ವಿಶ್ವ ಎಲ್ಲಿ ಅಂತ ಹುಡುಕಾಡ್ತಾ ಇದೆ. ರಿಪ್ಲೇಸ್ ಏನಾದರೂ ಆಗುತ್ತಾ, ವಾಪಸ್ ಬರ್ತೀರಾ ಅನ್ನುವಂಥದ್ದು ಕೆಲವ್ರ ತಲೆಯಲ್ಲಿ. ಏನು ಸರ್? ಇಲ್ಲ, ಆ್ಯಕ್ಚುಲಿ ಏನಂತ ಹೇಳಿದ್ರೆ ಒಬ್ಬ ಆರ್ಟಿಸ್ಟಿಗೆ ಪಾತ್ರದಿಂದ ಪಾತ್ರಕ್ಕೆ ಮುಂದಕ್ಕೆ ಬೆಳಿಬೇಕು ಅನ್ನೋದೊಂದು ಆಸೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಬ್ಬ ಓದೋ ಹುಡುಗ, ಅವ್ನಿಗೇನಿರುತ್ತೆ ಆಸೆ? ಫಸ್ಟ್ ಮುಗಿಸ್ಬೇಕು, ಒಂದು ಯಾವುದೋ ಕ್ಲಿನಿಕಲ್ಲಿ ಡಾಕ್ಟ್ರ್ ಹತ್ರ ಜೂನಿಯರಾಗಿ ಸೇರ್ಕೊಬೇಕು, ಒಂದು ಕ್ಲಿನಿಕ್ ಇಡಬೇಕು, ಒಂದು ಹಾಸ್ಪಿಟ್ಲ್ ಕಟ್ಟಬೇಕು. ಅವನ ಫೀಲ್ಡಲ್ಲಿ ಅವನಿಗೆ ಆಸೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ರೋಡಲ್ಲಿ ಪಾನಿಪುರಿ ಮಾರೋನಿಗೆ ಟೇಸ್ಟ್ ಚೆನ್ನಾಗಿ ಕೊಟ್ಟು ಗಾಡಿಯಲ್ಲೇ ಸ್ವಲ್ಪ ಹೆಸರು ಮಾಡಬೇಕು, ಅದಾದಮೇಲೆ ಒಂದು ಶಾಪ್ ಇಟ್ಕೊಬೇಕು, ಅವನು ಬಿಸ್ನೆಸ್ ಬಿಟ್ಟು. ಆಬ್ವಿಯಸ್ಲಿ ನಾವು ಆರ್ಟಿಸ್ಟ್ ಆಗಿ ಕಲಾವಿದನಾಗಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ಕೊಂಬಂದೆ, ಒಂದು ಕ್ಯಾರೆಕ್ಟ್ರ್ ಮಾಡಿದೆ. ಲಕ್ಷ್ಮೀ ನಿವಾಸದಲ್ಲಿ ಒಂದು ತುಂಬ ಚೆನ್ನಾಗಿರೋ ಪಾತ್ರ, ಅದು ಆ ಪಾತ್ರದ ಬಗ್ಗೆ ಎರಡು ಮಾತಿಲ್ಲ. ಸೊ ತುಂಬ ಚೆನ್ನಾಗಿರೋ ಪಾತ್ರ ಮಾಡಿದೆ. ಅದಾದಮೇಲೂ ಗಂಧದ ಗುಡಿ ಲೀಡ್. ಸೊ ನಾನು ಆಸೆ ಪಡ್ತೀನಲ್ವ, ಒಂದೊಂದಾದ್ಮೇಲೆ ಒಂದೊಂದು ಸ್ಟೆಪ್ ಮಾಡಬೇಕು ಅಂತ. ಸೊ ಹಾಗಾಗಿ ಈಗೊಂದು ಅರ್ಧ ಸ್ಟೆಪ್ ಹತ್ತಿದ್ದೀನಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಇನ್ನೂ ತುಂಬ ಮಾಡೋದಿದೆ, ಅಲ್ಲೂ ಕನಸುಗಳಿದೆ, ಆಸೆ ಇದೆ, ಆಗುತ್ತೆ ಅಂತ. ಅದಕ್ಕೆ ಆ ಪಾತ್ರದಿಂದ ಹೊರಗಡೆ ಬಂದಿದ್ದು ಯಾವುದೇ ಜಗಳ ಮಾಡ್ಕೊಂಡಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಅಲ್ಲ. ಆ ಸೀರಿಯಲ್ ಶುರುವಾದಾಗ ಹೆಂಗಿತ್ತೋ ಕ್ರೇಜು, ಇವತ್ತಿಗೂ ಲಕ್ಷ್ಮೀ ನಿವಾಸದ ಹಂಗೆ ಕ್ರೇಜ್ ಇದೆ. ಪಾತ್ರ ಬದಲಾಗಿದೆ, ಬಟ್ ಯಾಕಂದರೆ ನಾವು ಮುಂದೆ ಫ್ಯೂಚರ್ ನೋಡಬೇಕು. ಅದು ಇದನ್ನ ಯಾರ್ದೋ ತಲೆ ಮೇಲೆ ಕೂರಿಸಿ, ಗೂಬೆ ಕೂರಿಸಿ ಆ ಥರದ್ದೆಲ್ಲ ಮಾಡುವಂಥದ್ದು ಎಂಥದ್ದು ಇಲ್ಲ. ಎಲ್ಲಿವರೆಗೂ ಇರುತ್ತೆ ಸರ್, ಇರುತ್ತೆ ಮೇಡಮ್ ಸಮಸ್ಯೆ. ಯಾರಿಗಿರಲ್ಲ, ಯಾವ ಸೀರಿಯಲ್ಗಿರಲ್ಲ, ಯಾವ ಸಿನಿಮಾಗಿರಲ್ಲ ಅಲ್ವಾ? ಪೇಮೆಂಟ್ ಕೊಟ್ಟಿಲ್ಲ ಅಂತ ಅಲ್ವಾ? ನಮ್ಮದು ಇದೆ ಎಲ್ಲ. ಒಂದಿನ 2 ದಿನ ಲೇಟ್ ಆಗುತ್ತೆ, ಒಂದು ವಾರ ಲೇಟ್ ಆಗುತ್ತೆ, ಯಾಕಂದರೆ ಅವ್ರಿಗೂ ಬೇರೆ ಬೇರೆ ಕಾರಣಗಳಿರುತ್ತೆ. ಸೊ ಅದನ್ನು ನಾನು ಏನು ಟಾರ್ಗೆಟ್ ಮಾಡೆಲ್ಲ ಹೇಳಲ್ಲ. ತುಂಬ ಚೆನ್ನಾಗಿರೋ ಪಾತ್ರ, ತುಂಬ ಒಳ್ಳೆ ಸೀರಿಯಲ್ಲು, ತುಂಬ ಒಳ್ಳೆ ಪ್ರೊಡಕ್ಷನ್ನು ಇತ್ತು. ಅದು ಗೊತ್ತಿಲ್ಲ, ಅದು ಅವರವರ ಹಿಂಗೆ ಕೈ ಸುಟ್ಕೊಂಡ್ರೋ ನನಗದು ಗೊತ್ತಿಲ್ಲ. ನನಗಂತೂ ಕ್ಲೀನಾಗಿ ಎಲ್ಲ ಪೇಮೆಂಟು ಕೊಡ್ತಾಯಿದ್ರು. ಆಮೇಲೆ ಒಂದು 2-3 ದಿನ ಹೆಚ್ಚು ಬಂದರೆ, ಯಾಕಂದರೆ ಲಕ್ಷ್ಮೀ ನಿವಾಸದಲ್ಲಿ ಎಷ್ಟೊಂದು ಟ್ರ್ಯಾಕ್ ಇದೆ ನಿಮಗೆ ಗೊತ್ತು. ಸೊ ನಮ್ಮನೆ ಟ್ರ್ಯಾಕ್ ಒಂದು 2-3 ದಿನ ಮಾಡೋರು. ಆ ಮಾಡುವಾಗ ಇಡೀ ತಿಂಗಳು ಬರೋದು. ಸೊ ಇವಾಗ ನಾನು 2-3 ದಿನ ಕೆಲಸ ಮಾಡಿಬಿಟ್ಟು ಇಡೀ ತಿಂಗಳು ಸುಮ್ಮನೆ ಕೂತ್ಕೊಳ್ಳ, ಇಲ್ಲಾಂದ್ರೆ ನಾನು ಒಂದು 10-15 ದಿನ ಕೆಲಸ ಮಾಡುವಂಥ ಒಂದು ಪಾತ್ರ ನೋಡಲ. ಸೊ ಹಾಗಾಗಿ ಡಿಸೈಡ್ ಮಾಡಿದೆ, ಇಲ್ಲ ನೆಕ್ಸ್ಟ್ ಗಂಧದ ಮಾಡೋಣ ಅಂತ. ಆ್ಯಂಡ್ ಈ ಪಾತ್ರ ಕೇಳಿದಾಗ ಚೆನ್ನಾಗಿದೆ ಅನಿಸ್ತು. ಅಲ್ಲಿ ಪೂರ್ತಿ ಅಳ್ತಾನೇ ಇದ್ದೆ ಇಡೀ ಸೀರಿಯಲ್ ಮುಗಿಯೋವರೆಗೂ. ಇಲ್ಲಿ ಅಳೋದೇ ಇಲ್ಲ, ನಗ್ತಾ 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 ಇರ್ತೀನಿ ಖುಷಿಯಾಗಿ, ಜಾಲಿಯಾಗಿ. ಅಲ್ಲಿ ಏನಿದೆ ಇದಕ್ಕೆ ಕಂಪ್ಲೀಟ್ ಅಪೋಸಿಟ್. ಇವಾಗ ನಾವು ನೋಡ್ಬೋದು, ಈ ಕ್ಯಾಬ್ ಡ್ರೈವರ್ ಅಂತ ಹೇಳಿ ಬಂದಾಗ ಕೆಲವೊಂದು ಅವ್ರ ಮೇಲೆ ಕಂಪ್ಲೇಂಟ್ ಎಲ್ಲ ಇರುತ್ತೆ, ಹುಡುಗಿರಿನ ಪಟಾಯಿಸ್ತಾರೆ, ಮೆಸೇಜ್ ಮಾಡ್ತಾರೆ ಅನ್ನುವಂಥದ್ದು. ನಿಮ್ಮದು ಈ ಕ್ಯಾರೆಕ್ಟರ್ ಹಾಗೇನು ರಿಪ್ಲೇಸ್ ಆಗುತ್ತಾ? ಏನಾದರೂ ಹೇಳಿಕ್ಕೆ ಹೊರಟಿದ್ರೆ ಈ ಕ್ಯಾರೆಕ್ಟರ್ ಮುಖ್ಯನ ಅನ್ನುವಂಥದ್ದು? ಇಲ್ಲ, ಅಂದರೆ ಕ್ಯಾಬ್ ಡ್ರೈವರ್ ಹೌದು, ಅದರಿಂದ ನಮ್ಮ ಮೇಯ್ನ್ ತುಂಬ ಜನಕ್ಕೆ ಪಾನಿಪುರಿ ತಿನ್ಸಿದ್ದೇನೆ, ಬರ್ಗರ್ ಅಂದರೆ ಹುಟ್ಟಿಸಿದ್ದೇವ್ರು ಹುಲ್ ಮೇಯ್ಸಲ್ಲ ಅಲ್ವಾ? ಹಂಗೆ ಏನೋ ಒಂದು ತಿನ್ನಿಸ್ತಾನೆ. ಹಂಗೆ ಅಣ್ಣನ ಮದುವೆ ಆಗಿಲ್ಲ ಅಂದ್ರೆ ನಮಗೇನೋ ಆಗುತ್ತೆ. ಸಿಕ್ಲಿ ಹಾಂ, ಅಷ್ಟೇ. ಕೊನೆಯದಾಗಿ ಯಾವಾಗ ಬರ್ತಾ ಇದೆ ಸೀರಿಯಲ್? ಯಾಕೆ ನೋಡಬೇಕು ಜನರು ಸೀರಿಯಲ್? ಈಗ ಫಾರ್ ಎಕ್ಸಾಂಪಲ್ಲು, ಈಗ ಪ್ರೆಸೆಂಟ್ ನೀವು ಒಂದಷ್ಟು ರೀಸೆಂಟ್ ಸೀರಿಯಲ್ಗಳನ್ನ ನೋಡಿದ್ರೆ, ಹೀರೋ ರಿಚ್ಚು, ಹೀರೋಯಿನ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಎಲ್ಲ ಒಂದು ಕಡೆ ಸಿಗ್ತಾರೆ, ಜಗಳ ಆಡ್ತಾರೆ, ಮದುವೆ ಆಗ್ತಾರೆ, ಮತ್ತು ಆಮೇಲೆ ಶುರು ಆಗುತ್ತೆ ಪ್ರೀತಿ, ಈ ಥರದ್ದು. ಇದು ಆ ಥರದ್ದು ಅಲ್ವೇ ಇಲ್ಲ. ಹೀರೋ 4 ಜನಗಳು ನಮ್ಮ ಮನೆ ಫುಲ್ಲು ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು. ಹೀರೋಯಿನ್ ಒಂದು ಒಳ್ಳೆ ಮನೆಯಿಂದ ಬಂದಿರ್ತಾರೆ. ನಮ್ಮ ಮನೆನ ಹೆಂಗೆ ಚೇಂಜ್ ಮಾಡ್ತಾರೆ, ಅವ್ರು ಹೆಂಗೆ ಬರ್ತಾರೆ, ಮೈನ್ ಇರೋದೇ ಅದು. ಅವ್ರು ಹೆಂಗೆ ನಮ್ಮ ಮನೆಗೆ ಸೇರ್ಕೊತಾರೆ ಅನ್ನೋದು ಮೈನ್. ನೀವು ಇಷ್ಟು ಹೇಳಿದ್ಮೇಲೆ ನನ್ನ ತಲೆಯಲ್ಲಿ ಓಡ್ತಾ ಇರೋದು ಏನು ಅಂತ ಹೇಳಿದ್ರೆ, ನೀವು ಚಂದನ ಅವ್ರನ್ನ ಲವ್ ಮಾಡ್ಕೊಂಡು ಮನೆ ಕರ್ಕೊಂಡು ಬರೋದಲ್ಲ, ಮನೆಗೆ ಹುಡುಗಿ ಬೇಕು ಅಂತ ಹೇಳಿ ಕರ್ಕೊಂಡು ಬಂದಿರೋದು ಹಂಗಾದ್ರೆ? ಹಾಂ, ಹೌದು. ಅಂದರೆ ಹರೀಶ್ಚಂದ್ರ ಬಂದು ಎಲ್ಲರನ್ನೂ ಲವ್ ಮಾಡ್ತಾ ಇರ್ತಾನೆ, ಎಲ್ಲರನ್ನೂ ಪ್ರೀತಿ ಮಾಡ್ತಾ ಇರ್ತಾನೆ. ಇದನ್ನು ಹಾಗೆ ಇರುತ್ತೆ. ಇದು ಹಾಗೆ ಓಕೆ, ಹುಡುಗಿ ಎಲ್ಲ ಚೆನ್ನಾಗಿದ್ದಾಳಲ್ಲ, ಯಾಕೆ ಬೇಡ ಅನ್ಬಾರ್ದು ಅನ್ನೋ ಥಾಟ್ ಇರುತ್ತೆ. ಅದು ಬೇಡ ಅನ್ನೋ ಅಂದೇ ಇರೋ ಹಾಗೆ ಆಗ್ಬಿಡುತ್ತೆ. ಅದೇ ಹೇಳೋದು, ಅದೇ ನೋಡ್ಬೇಕು ನಾವೆಲ್ಲ. ಇಲ್ಲ ಹೇಳಿದ್ರೆ ನೀವೆಲ್ಲ ನೋಡ್ತೀರಾ. ಥ್ಯಾಂಕ್ ಯು. ಕೇಳಿದ್ರಲ್ಲ ವೀಕ್ಷಕರೇ, ಇದು ಭವಿಷ್ ಅಲಿಯಾಸ್ ಸತ್ಯ ಹರಿಶ್ಚಂದ್ರ ಆಡಿರುವಂಥ ಮಾತಿದಾಗಿದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೋಟ, ರಿಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.